ಬಹಳ ಜಟಿಲ ಆಗ್ತಿರೋ ಒಂದು ಸಮಸ್ಯೆ ಏನಪ್ಪ ಅಂತಂದ್ರೆ ವೆಸ್ಟ್ ಬೆಂಗಾಲ್. ದೀದಿ ನಾನು ರಾಜೀನಾಮೆ ಕೊಡಲ್ಲ ಅಂತ ಕುಂತಾರ. ಏನಾಗ್ಬೋದು? ಯಾಕೆ ರಾಜೀನಾಮೆ ಕೊಡವಲ್ರವರು? ಇದು ಸಂವಿಧಾನಬದ್ಧ ಆಗುತ್ತಾ ಅಥವಾ ಸಂವಿಧಾನ ವಿರೋಧಿ ಆಗುತ್ತಾ? ಒಂದೊಂದಾಗಿ ನೋಡಬೇಕಾದ್ರೆ 1951ರಿಂದ ಈ ತರಹದ ಪ್ರಕರಣಗಳು ನಮ್ಮ ದೇಶದೊಳಗೆ ಯಾವುವು ನಡೆದಿಲ್ಲ. ಹಾಗಾದ್ರೆ ಈಗ ನಡೀತಲ್ಲ? ಎಸ್, ಇದು ನಡೆಯೋಲ್ದಕ್ಕ. 1951ರಿಂದ ನಮ್ಮ ದೇಶದೊಳಗೆ ಈ ಥರ ಪ್ರಕರಣಗಳು ನಡೆದಿಲ್ಲ. ಮತ್ತು ಈಗ ನಡೆದಿರೋ ಪ್ರಕರಣ ಏನಾಗಬಹುದು? ದೇಶಾದ್ಯಂತ ಎಲ್ಲರೂ ಇದನ್ನು ಕಾಯಕತ್ತಾರ. ಒಂದು ಸಹಜವಾಗಿ ಹೇಳಬೇಕು ಅಂತಂದರೆ 5 ವರ್ಷ ಮುಗಿದ ಮೇಲೆ ಒಂದು ಸರ್ಕಾರ ಅಂದರೆ ಮತದಾರರಿಂದ ಮತ ಪಡೆದು ಬಹುಮತ ಪಡೆದು ಸರ್ಕಾರ ರಚನೆ ಮಾಡಿ ಸರ್ಕಾರ ನಡೆಸ್ತಿರೋ ಒಂದು ಪಕ್ಷ 5 ವರ್ಷ ಆದಮೇಲೆ ಅದಕ್ಕೆ ಬಹುಮತ ಸಿಗುತ್ತೋ ಬಿಡುತ್ತೋ ಅದು ಆಟೋಮೆಟಿಕ್ ಡಿಸಾಲ್ವ್. ಫಾರ್ ಎಕ್ಸಾಂಪಲ್ ಹಿಂಗೆ ಅನ್ಕೊಳ್ಳೋಣ ನಾವು, ಇದೇ TMCಗೆ ಬಹುಮತ ಸಿಕ್ಕಿತ್ತಂದ್ರೆ ಅವರು ರಾಜೀನಾಮೆ ಕೊಟ್ಟು ಮತ್ತೆ ಸರ್ಕಾರ ರಚನೆ ಮಾಡಬೇಕಾಗಿತ್ತು. ಇದು ಸೇಮ್ ಟು ಸೇಮ್ ಹಂಗೆ ಈಗ BJP ಬಹುಮತ ಪಡೆದೈತಿ ಅಂದಮೇಲೆ ದೀದಿ ರಾಜೀನಾಮೆ ಕೊಡಬೇಕಾಗೈತಿ. ದೀದಿ ರಾಜೀನಾಮೆ ಕೊಡ್ತಾ ಇಲ್ಲ. ಇದೇ ತಿಂಗಳ ಬರೋ 8ನೇ ತಾರೀಕಿನವರೆಗೂ ಈ ಒಂದು ಸರ್ಕಾರಕ್ಕೆ ಅಂದರೆ ಹಿಂದಿನ ಸರ್ಕಾರ TMC ಸರ್ಕಾರ ದೀದಿ ಸರ್ಕಾರಕ್ಕೆ 5 ವರ್ಷ ಪೂರ್ಣ ಆಗುತ್ತೆ. 5 ವರ್ಷ ಪೂರ್ಣ ಆದಮೇಲೆ ಅದು ಡಿಫಾಲ್ಟಾಗಿ ಡಿಸಾಲ್ವ್ ಆಗುತ್ತೆ. ಅಂದರೆ ಆಟೋಮೆಟಿಕ್ ಆಗಿ ಅವರು ಅಧಿಕಾರ ಕಳ್ಕೋತಾರೆ. ಇಲ್ಲಿ ದೀದಿ ತನ್ನ ಅಧಿಕಾರ ಕಳ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಆ ಟೈಮ್ಗಿಂತ ಬಿಫೋರು ಸುಪ್ರೀಮಿಗೆ ಹೋಗಿ ಒಂದು ಕಂಪ್ಲೇಂಟ್ ಲಾರ್ಜ್ ಮಾಡಿ ನನಗೆ BJPಯಿಂದ ಅನ್ಯಾಯ ಆಗೈತಿ, ಇಡೀ ವೆಸ್ಟ್ ಬೆಂಗಾಲ್ ಒಳಗೆ 60 ಲಕ್ಷಕ್ಕಿಂತ ಹೆಚ್ಚು ವೋಟರ್ಸ್ನ ಅವರು ರಿಮೂವ್ ಮಾಡ್ಯಾರ, ತೆಗೆದಾರ. ಹೀಗಾಗಿ 32 ಲಕ್ಷ ವೋಟು BJPಗೆ ಅಡಿಷ್ನಲ್ ಬಿದ್ದೈತಿ. ನಮ್ಮ ಪಕ್ಷಕ್ಕಿಂತ ಹೆಚ್ಚು ಅಂದರೆ 32 ಲಕ್ಷ ವೋಟುಗಳು ಹೆಚ್ಚುವರಿ ಬಿದ್ದಿದ್ದಕ್ಕೆ ಅದು ಬಹುಮತ ಪಡೆದೈತಿ, ಅದು ಗೆದ್ದೈತಿ, ಅದು ಸರ್ಕಾರ ರಚನೆ ಮಾಡಕ್ಕೆ ಬಂದೈತಿ. ಇದು ಸಂವಿಧಾನಿಕ ವಿರೋಧ ಅಂತಂದು ದೀದಿ ಸುಪ್ರೀಮಿಗೆ ಹೋಗ್ಬೇಕಾಗತ್ತ. ಯಾಕಂತಂದ್ರೆ ನಾನು ಆಗಲೇ ಹೇಳ್ದಂಗೆ ದೇಶಾದ್ಯಂತ ಇದು ಮೊದಲ ಪ್ರಕರಣ. ಒಬ್ಬ CM ಸೋತಿರೋರು ಅಂದರೆ ಅವರ ಪಕ್ಷ ಸೋತಿರೋ CM ಸಹಜವಾಗಿ ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕು. ಉದಾಹರಣೆ, ಇದರ ಜೊತೆಗೆ ಆಗಿರೋ ಪಂಚರಾಜ್ಯದೊಳಗೆ ಈ ತಮಿಳುನಾಡು ಮತ್ತು ಕೇರಳದ ಇಬ್ಬರು CMಗಳು ಸಹಜವಾಗಿ ರಾಜೀನಾಮೆ ಕೊಟ್ಟು ಬಂದರು. ಇಲ್ಲಿ 2 ರೀತಿಯಿಂದ ನಾವು ನೋಡಬೇಕಾಗುತ್ತೆ. ಒಂದು ಅಧಿಕಾರದ ಲಾಲಸೆ, ಇನ್ನೊಂದು ಅಸಂವಿಧಾನಿಕ ನಡೆ. ದೀದಿ ಯಾವ ವಿಚಾರವಾಗಿ ಹೋರಾಟ ಮಾಡಕತ್ತಾರ? ಅಧಿಕಾರ ಅಂದ್ರೆ ಹಂಗಿರ್ತನ್ನೋ ಆ ರುಚಿ ಕಂಡಿರೋ ದೀದಿ ನಾನು ಅಧಿಕಾರ ಬಿಟ್ಟು ಸರಿಯಂಗಿಲ್ಲ ಅಂತ ಏನಾದರೂ ಅಂದಿದ್ರೆ ಅದು ಅಸಂವಿಧಾನಿಕ ಮತ್ತು ಸಂವಿಧಾನಾತ್ಮಕವಾಗಿ ನನಗೆ BJP ಮೋಸ ಮಾಡೈತಿ ಅಂತಂದ್ರೆ ಈ ಸರ್ಕಮ್ಟನ್ಸ್ನ ಅದು ಸುಪ್ರೀಮಿಗೆ ಹೋಗಿ ಪ್ರಶ್ನೆ ಮುಖಾಂತರ ಕೇಳಬೇಕಾಗತ್ತಾ. ಆವಾಗ ಸುಪ್ರೀಮು ಒಂದು ಆರ್ಡರ್ ಕೊಡುತ್ತೆ. ಸುಪ್ರೀಂ ಒಂದು ಆರ್ಡರ್ ಕೊಡುತ್ತೆ. ಈ ದೇಶದ ಪ್ರತಿಯೊಬ್ಬ ಪ್ರಜೆ ತನಗೆ ಅನ್ಯಾಯ ಆದಾಗ ಕೋರ್ಟ್ ಮೊರೆ ಹೋಗ್ಬೋದು ಅಂತ ಎಷ್ಟು ಸ್ಪಷ್ಟವಾಗಿ ಹೇಳುತ್ತಾ, ಅದೇ ಥರ ಇಲ್ಲೇ BJP TMCಗೆ ಅನ್ಯಾಯ ಮಾಡೈತೋ ಅಥವಾ TMC ಅಂದರೆ ಮಮತಕ್ಕ ತಾವು ಕುರ್ಚಿಯಿಂದ ಬಿಟ್ಟು ಇಳಿಯಕ್ಕೆ ಮನಸ್ಸು ಮಾಡವಲ್ರು ಅನ್ನೋದನ್ನು ಒಂದು ಆರ್ಡರ್ ಕೊಟ್ಟಾಗ, ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಕೊಟ್ಟಾಗ ಆ ಆರ್ಡರ್ ಯಾರ ಪರವಾಗಿ ಆದರೂ ಇರಬಹುದು. BJP TMCಗೆ ಅಥವಾ ದೀದಿಗೆ ಮೋಸ ಮಾಡಿದ್ದೂ ಆರ್ಡರ್ ಇರ್ಬೋದು, ಅಥವಾ BJP ಸರಿಯಾಗಿ ತಾನು ಬಹುಮತ ಪಡೆದು ಬಂದೈತಿ, ಸೊ ದೀದಿಯವರೇ ನೀವು ಸರಿ ಇರಿ ಅಂತ ಹೇಳುತ್ತೋ ಗೊತ್ತಿಲ್ಲ, ಅದು ಕೋರ್ಟ್ ಯಾವುದೇ ಆರ್ಡರ್ ಪಾಸ್ ಮಾಡಿದ್ರು ಇದು ಸಂವಿಧಾನಿಕ. ಯಾಕಂತಂದ್ರೆ ಇದು ಬರೀ ಒಂದು TMC, ಬರೀ ಒಂದು ವೆಸ್ಟ್ ಬೆಂಗಾಲ್ ಒಂದು ರಾಜ್ಯದ ಭವಿಷ್ಯ ಅಲ್ಲ. ಇವತ್ತು TMC ನಾಯಕಿ ದೀದಿ ಅವರು ಖ್ಯಾತೆ ತೆಗೆದಿರ್ಬೋದು, ನಾಳೆ ಇನ್ನೊಬ್ಬರು ಖ್ಯಾತೆ ತೆಗಿಬಹುದು. ಸಾರ್ವಜನಿಕರಿಗೆ ಇದು ಸ್ಪಷ್ಟ ಆಗಬೇಕಾಗೈತಿ. ಈ ದೇಶದೊಳಗೆ ಸಂವಿಧಾನ ಕಾನೂನುಗಳು ಎಷ್ಟು ಗಟ್ಟಿ ಅದಾವು ಮತ್ತು ದೀದಿ ಸರಿನಾ BJP ಸರಿನಾ ಅನ್ನೋದು ಗೊತ್ತಾಗಬೇಕಾಗೈತಿ. ಇಷ್ಟು ದಿವಸ ಗೊತ್ತಾಗಿಲ್ಲ ಹಂಗಾದ್ರೆ ಅಂತ ಪ್ರಶ್ನೆ ಹುಟ್ಟಬಹುದು. ಎಸ್,
ಇಷ್ಟು ದಿವಸ ಅದು ಯಾರು ಪ್ರಶ್ನೆ ಮಾಡಿರ್ಲಿಕ್ಕಿಲ್ಲ. ಈಗ ದೀದಿ ಪ್ರಶ್ನೆ ಮಾಡಾಕತ್ತಾರಲ್ಲ. ಇಲ್ಲಿ ಹೇಳ್ತಿರೋದು ದೀದಿ ಸರಿ ಅಂತ ಅಲ್ಲ, ದೀದಿಗೆ ಒಂದು ಅನುಮಾನ ಬಂದೈತಿ, ನನಗೆ BJPಯಿಂದ ಅನ್ಯಾಯ ಆಗೈತಿ ಅಂತ. ಆ ಆಗಿರೋ ಅನ್ಯಾಯನ ಸರಿದೂಗ್ಸಕ್ಕ ಅವರು ಸುಪ್ರೀಂ ಮೊರೆ ಹೋಗಲೇಬೇಕು. ಸುಪ್ರೀಂ ಮೊರೆ ಹೋಗಬೇಕು. ಅವ್ರಿಗೋಸ್ಕರ ಅಲ್ಲ ಅಂದರೂ ದೇಶದ ಜನರಿಗೋಸ್ಕರ, ಮುಂದಿನ ಪೀಳಿಗೆ ಬರುತ್ತಲ್ಲ. ತೀರಾ ಇತ್ತೀಚಿನ ಒಂದು ಹವಾ ಏನಾಗೈತಿ ನೋಡಿದ್ರಲ್ಲ, ತಮಿಳ್ನಾಡು ಜನ್ಜಿ ವೋಟರ್ಸು ಯುವಕರನ್ನ ಚುನಾಯಿತರನ್ನಾಗಿ ಮಾಡ್ತು. ಈ ಹಳಬರೇನದರಲ್ಲ ಇವರಿಗೆ ಕೈ ಬಿಡಾಕತ್ತೈತಿ ಜನ್ಜಿ, ಈಗಿನ ಒಂದು ಜನ್ರೇಷನ್. ಸೊ ಈಗಿನ ಜನ್ರೇಷನ್ನು ಮುಂದೆ ದೇಶ ಆಳ್ಬೇಕಾಗತ್ತಲ್ಲ, ಅಂಥ ಟೈಮ್ ಒಳಗೆ ಕಾನೂನಿನ ಅಡಿ ಒಳಗೆ ಯಾವುದು ಸರಿ ತಪ್ಪು ಅನ್ನೋದು ಗೊತ್ತಾಗಬೇಕಾದ್ರೆ ಇದು ಒಂದು ವೆಸ್ಟ್ ಬೆಂಗಾಲದ್ದು ಅಂದರೆ ಮಮತಕ್ಕಂದು ಅಂದರೆ TMCದು ದೀದಿದು ಪ್ರಕರಣ ಒಂದು ಸಾಕ್ಷಿ ಆಗಬೇಕು, ಸಾಕ್ಷಿಯಾಗಿ ಉಳಿಬೇಕು. ಇತಿಹಾಸದ ಪುಟದೊಳಗೆ ಇದು ಸರಿನೋ ತಪ್ಪೋ ಸೇರ್ಕೋಬೇಕು. ಅವಾಗ ಮಾತ್ರ ಈ ದೇಶದ ಜನರಿಗೆ, ಭವಿಷ್ಯದ ರಾಜಕಾರಣಿಗಳಿಗೆ ಅದು ಒಂದು ಪಾಠ ಆಗಬೇಕು ಅಂತ ಅಷ್ಟೇ.